ಏನು ಯೋಚನೆ ಮಾಡ್ತಿದ್ಯಾ ದೇವ್? ಏನು ಹೇಳಬೇಕು ಅಂತನಾ ಅಥವಾ ಏನಾರ ಹೇಳಿದ್ರೆ ಸಿಕ್ಕಾಕೊಂಡ್ಬಿಡ್ತೀನಿ ಅಂತನಾ? ಗೆಜೆ, ನೀವು ಏನು ಹೇಳ್ತಿದ್ರೋ ನನಗೆ ಅರ್ಥನೇ ಆಗ್ತಾ ಇಲ್ಲ. ಡೈರೆಕ್ಟ್ ಪಾಯಿಂಟ್ಗೆ ಬರ್ತೀನಿ. ಆ ಶರ್ಟಲ್ಲಿ ಯಾವ ಶರ್ಟ್ ಏಜೆ? ಅದು ನಾನು ಈಗಲೇ ನೋಡ್ತಾ ಇರೋದು. ಓಕೆ, ಬಟ್ ಯಾಕೋ ನನ್ನ ಸಿಕ್ಸ್ ಸೆನ್ಸು ಇದೆ ಅಂತಲೇ ಹೇಳ್ತಾ ಇದೆ. ನೋವೇ, ಚಾನ್ಸೇ ಇಲ್ಲ ಅಜಯ್. ನಾನು ಈಗ ನೋಡ್ತಾ ಇರೋದು ಈ ಬಟನ್ನ. ಆ್ಯಕ್ಚುಲಿ ಏನು ಗೊತ್ತದೆ, ನಿನ್ನ ಹತ್ರ ತುಂಬ ಶರ್ಟ್ಸ್ ಇದೆಯಲ್ಲ, ಸೊ ಹಾಗಾಗಿ ನೀನು ಮರ್ತಿರೋ ಚಾನ್ಸಸ್ ಇರುತ್ತೆ. ಇಲ್ಲ ಅಜಯ್, ಪ್ರಾಬ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಒನ್ ಥಿಂಗ್, ನಾನೇ ಹೋಗಿ ನೋಡ್ತೀನಿ. ನಾನು ಹೇಳಿಲ್ವ ಅಜಯ್, ಆ ಥರ ಶರ್ಟ್ ನನ್ನ ಹತ್ರ ಇಲ್ವೇ ಇಲ್ಲ ಅಜಯ್. ವೇಟ್ ದೇವ್, ವೇಟ್, ನೋಡ್ತಾ ಇದ್ದೀನಿ. ಇವನು ನಾನೇ ಅಂತ ಕನ್ಫರ್ಮ್ ಏನಾರು ಆಗೋಯ್ತಾ? ಏನು ಮಾಡಲಿ ಒಂದು ಸಣ್ಣ ಸುಳಿವು ಸಿಕ್ಕಿದ್ರೇನೆ ಹೇಗಾದ್ರೆ ಎಸ್ಕೇಪ್ ಆಗ್ಬೋದಾಗಿತ್ತು. ಈಗ ಇವನ್ ಕೈಗೆ ಬಟನ್ ಸಿಕ್ಕಿದೆ, ಇನ್ನು ಶರ್ಟ್ ಏನಾರು ಸಿಕ್ಕಿದ್ರೆ ನಾನು ತಿಥಿ ಮಾಡ್ಬಿಡ್ತಾನೆ ಅಷ್ಟೇ. ಇವನನ್ನು ಹೇಗಾದ್ರು ಮಾಡಿ ತಡಿಬೇಕು. ಮೈ ಗಾಡ್, ಇದೇ ರೂಮ್ನಲ್ಲಿ ನನ್ನ ಶರ್ಟ್ ಪಿಚ್ ಹಾಕಿದ್ದು. ಇಲ್ಲ, ನನಗೆ ಫಂಕ್ಷನ್ಗೆ ಬರೋದಕ್ಕಾಗಲ್ಲ, ಸಾರಿ. ಏನಾಯ್ತು ಸರು? ಏನಾದ್ರು ಪ್ರಾಬ್ಲಮಾ? ಇನ್ನೊಂದು ಸ್ವಲ್ಪ ದಿನದಲ್ಲೇ ಫ್ಯಾಮಿಲಿ ಫಂಕ್ಷನ್ ಇದೆ. ಅದಕ್ಕೆ ಏನಾದ್ರು ಬೇಕಿತ್ತಾ? ಬೇಡ. ಮತ್ತೆ ನನ್ನ ಮುಖದಲ್ಲಿ ಮೊಡವೆಗಳನ್ನ ನೋಡು. ಈ ಥರ ನಾನು ಫಂಕ್ಷನ್ಗೆ ಹೋಗೋಕ್ಕಾಗತ್ತಾ? ಎಲ್ಲರೂ ನನ್ನನ್ನು ವಿಚಿತ್ರವಾಗಿ ನೋಡ್ತಾರೆ. ಅವ್ರನ್ನೆಲ್ಲ ನಾನು ಹೇಗೆ ಫೇಸ್ ಮಾಡಲಿ? ಇಷ್ಟಕ್ಕೆ ಯಾರಾದ್ರೂ ಅಪ್ಸೆಟ್ ಆಗ್ತಾರಾ? ನನ್ನ ಹತ್ರ ಇದಕ್ಕೊಂದು ಸೊಲ್ಯೂಷನ್ ಇದೆ, ತಡಿ ಬಂದೆ. ಥ್ಯಾಂಕ್ಸ್ ಲೀಲಾ.
ನಾನು ಶರ್ಟ್ ಬಿಚ್ಚಿ ಅದೇ ಜಾಗದಲ್ಲಿ ಹಾಕಿದ್ದೆ. ಇವ್ನು ನೋಡಿದ್ರೆ ಅದೇ ಜಾಗಕ್ಕೆ ಹೋಗ್ತಿದ್ದಾನೆ. ಏನ್ ಮಾಡ್ಲಿ, ಹೇಗ್ ತಡೀಲಿ ಏಜೆನ? ಛೆ, ಛೆ, ಛೆ. ನಾನು ಹೇಳಿಲ್ವಾ ಅಜಯ್, ನೀವು ಹುಡುಕ್ತಿರೋದಿಲ್ಲ. ಆ ಪ್ಯಾಟರ್ನಲ್ಲಿರೋ ಶರ್ಟ್ ನನ್ನ ಹತ್ರ ಇಲ್ಲ ಅಂತಂದೆ ಅಷ್ಟೆ. ಸಿಕ್ಕಾಕೊಂಡೆ, ಪಕ್ಕಾ ಸಿಕ್ಕಾಕೊಂಡೆ. ಇವತ್ತು ನನಗೆ ಉಳ್ಗಾಲ ಇಲ್ಲ. ಮುಗಿತ್ ನನ್ನ ತಿಥಿ ಪಕ್ಕಾ ಮಾಡ್ತಾನೆ. ಟೈಮ್ ಚೆನ್ನಾಗಿದ್ದಾಗ ಉಗ್ರು ಗ್ಯಾಪಲ್ಲಿ ತಪ್ಪಿಸ್ಕೊಂಡ್ಬಿಡ್ತೀವಿ. ಅದರ ಗ್ರಾಚಾರ ಯಾವಾಗಲೂ ಒಂದೇ ಥರ ಇರೋಲ್ಲ. ಬರ್ತೀನಿ, ನಾನು ಆಗಾಗ ಬರ್ತಾ ಇರ್ತೀನಿ. ಯಜೆ, ನೀವು ಏನು ಮಾತಾಡ್ತಾ ಇದ್ದೀರೋ ನನಗೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗುತ್ತೆ, ಡೆಫಿನೆಟ್ಲಿ ಅರ್ಥ ಆಗುತ್ತೆ.